ಭಾನು ನನಗೆ ಸುಳ್ಳು ಹೇಳ್ತಾರೆ ಅಂತ ಗೊತ್ತಿರಲಿಲ್ಲ ಅಮ್ಮೋರೆ. ನಾನು ಅವ್ರ ಹತ್ರ ತುಂಬ ಸಲ ಕೇಳಿದ್ದೀನಿ, ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಅಕಸ್ಮಾತ್ ಅವ್ರಿರೋ ಜಾಗ ಗೊತ್ತಿದ್ರೆ ನನಗೆ ಹೇಳು, ಮುಚ್ಚಿಡ್ತಾ ಇದ್ದೀನಿ ನನ್ನ ಹತ್ರ ಅಂತೆಲ್ಲ ಕೇಳಿದ್ದೀನಿ. ಆದರೆ ಏನು ಮಾಡೋದು, ಅಪ್ಪನಿಗೂ ಈ ಮಗನ ಬಗ್ಗೆ ನಂಬಿಕೆ ಇಲ್ಲ ಅನ್ಸುತ್ತೆ. ಚೇಚೆ, ದಯವಿಟ್ಟು ನೀನ್ ಪದ್ದುನ ತಪ್ಪಾಗಿ ತಿಳ್ಕೊಳ್ಬೇಡ ಸುಬ್ಬು. ಸುಬ್ಬುಗೆ ನನ್ನ ಬಗ್ಗೆ ಯಾವ ವಿಚಾರನೂ ಹೇಳ್ಬೇಡ ಅಂತ ನಾನೇ ಪದ್ದುಗೆ ಹೇಳಿದ್ದು. ಸರಿ ಅಮ್ಮೋರೆ, ಆಗಿದ್ದಾಯ್ತು. ತಾಯಿ ಮಕ್ಕಳನ್ನ ಬೆಳೆಸುವಾಗ ತುಂಬ ಕಷ್ಟಪಟ್ಟು ಬೆಳೆಸ್ತಾಳೆ. ಅವ್ರ ಕಷ್ಟ ಮಕ್ಳಿಗೆ ಗೊತ್ತಾಗಬಾರ್ದು ಅಂತ ನೀವು ಹಾಗೆ ಯೋಚನೆ ಮಾಡಿರ್ತೀರಾ. ನಿಮ್ಮದು ತಾಯಿ ಗುಣ. ಆದರೆ ದಯವಿಟ್ಟು ಇನ್ಮೇಲೆ ಯಾವತ್ತೂ ಈ ರೀತಿ ಮಾಡಬೇಡಿ ಅಮ್ಮೋರೆ. ನಾನು ನಿಮಗೆ ಯಾವಾಗಲೂ ಕಾವಲಾಗಿರ್ತೀನಿ ಅಮ್ಮೋರೆ. ಅದೇ ನನ್ನ ಅದೃಷ್ಟ. ದಯವಿಟ್ಟು ಆ ಅದೃಷ್ಟನ ನನ್ನಿಂದ ಕಿತ್ಕೋಬೇಡಿ ಅಮ್ಮೋರೆ. ಸುಬ್ಬು, ನೀನು ಇಷ್ಟೊಂದು ನೊಂದ್ಕೊಂಡಿರ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಮರೆತು ನೀನು ಮತ್ತೆ ಶ್ರಾವಣಿ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೆ. ಹೀಗಾಗತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಮ್ಮೋರೆ, ಒಂದು ಗಿಡದಲ್ಲಿ ಹೂ ಬೆಳಿಬೇಕು ಅಂದರೆ ಅದ್ರ ಬೇರು ಚೆನ್ನಾಗಿರ್ಬೇಕು. ನಮ್ಮ ಜೀವನಕ್ಕೆ ನೀವು ಯಜಮಾನ್ರೆ ಬೇರೆ ಇದ್ದ ಹಾಗೆ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ನೀವು ಸಂತೋಷವಾಗಿದ್ರೆ ನಾವು ಸಂತೋಷವಾಗಿರ್ತೀವಿ, ಅಷ್ಟೇ. ಅಮ್ಮೋರೆ, ಯಜಮಾನ್ರು ನಿಮ್ಮ ಬಗ್ಗೆ ತುಂಬ ಕೇಳ್ತಾ ಇದ್ರು. ಜಾನಕಿ ಅವರಲ್ಲಿ ನಾನು ಅವ್ರನ್ನ ನೋಡಬೇಕು, ಅವ್ರನ್ನ ಮಾತಾಡಿಸ್ಬೇಕು, ತುಂಬ ಏನೇನೋ ಹೇಳ್ತಾ ಇದ್ರು ಅಮ್ಮೋರೆ ನಿಮ್ಮ ಬಗ್ಗೆ. ಈಗ ಸ್ವಲ್ಪ ಸಮಾಧಾನವಾಗಿದ್ದಾರೆ. ಅದಕ್ಕೆ ಕಾರಣ ಇದೆ ಸುಬ್ಬಣ್ಣ. ಯಜಮಾನ್ರು ಮತ್ತೆ ನಂದಿನಿ ಅಮ್ಮವರು ಈಗಾಗಲೇ ಕಾಲಲ್ಲಿ ಮಾತಾಡ್ತಿದ್ದಾರೆ. ಈ ತಲಹರಟೆ ಸುಮ್ಮನೆ ಇರ್ತೀಯಾ? ಅಮ್ಮೋರೆ, ಚೋಟು ಹೇಳಿ ನಿಜಾನಾ? ಹಂಗಂದ್ರೆ ನೀವು ಯಜಮಾನ್ರು? ಅದೇ ನೀವೇನ್ ಅನ್ಕೊಂತಿದ್ದೀರೋ ಅದೇ ಕರೆಕ್ಟ್ ಸುಬ್ಬಣ್ಣ. ನೀನ್ ಸುಮ್ಮನೆ ಇರ್ತೀಯೋ ಇಲ್ವೋ? ಅದು ಸುಬ್ಬು, ಹೌದು, ನಾನು ಅವರು ಮಾತಾಡ್ತಿದ್ದೀವಿ. ಆದರೆ ಜಾನಕಿ ಆಗಿ ನಾನು ಅವ್ರಿಗೆ ಹತ್ರ ಆಗಿದ್ದೇನೆ. ಅವ್ವಾ, ಎಂಥ ಒಳ್ಳೆ ದಿನ ಅಮ್ಮೋರೆ ಇವತ್ತು ನಿಮ್ಮನ್ನ ನೋಡಿದೆ, ನೀವೆಲ್ಲಿದ್ದೀರಾ ಅಂತ ಗೊತ್ತಾಯ್ತು. ಇನ್ನೊಂದು, ನೀವು ಯಜಮಾನ್ರ ಹತ್ರ ಮಾತಾಡ್ತಿದ್ದೀರಾ ಅಂತನೂ ಗೊತ್ತಾಯ್ತು. ಅಮ್ಮೋರೆ, ನೀವು ಈ ರೀತಿ ಯಜಮಾನ್ರಿಗೆ ಹತ್ರ ಆಗ್ತಿರೋ ಜೊತೆಗೆ ನೀವಿಬ್ರು ಆದಷ್ಟು ಬೇಗ ಒಂದಾಗ್ಬಿಟ್ರೆ ಸಾಕು. ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿಲ್ಲ. ಅದು ಅಷ್ಟು ಸುಲಭ ಅಲ್ಲ. ನಾನು ಅವ್ರಿಗೆ ಜಾನಕಿಯಾಗಿ ಹತ್ರ ಆಗಿರ್ಬೋದು, ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಂದಿನಿ ಹೆಸರಿಗೆ ಬಂದಿರೋ ಕಳಂಕನ ಅಳಿಸಾಕ್ಬೇಕು. ನಂದಿನಿಗಾಗಿರೋ ಅವಮಾನಗಳಿಗೆ ಉತ್ತರ ಸಿಗಬೇಕು. ಒಂದು ಹೆಣ್ಣಿನ ಸ್ವಾಭಿಮಾನಕ್ಕೆ, ಆತ್ಮಗೌರವಕ್ಕೆ ಧಕ್ಕೆ ಆದ್ರೆ ಅವಳು ಏನ್ ಮಾಡ್ತಾಳೆ ಅನ್ನೋದಕ್ಕೆ ನಾನ್ ತಗೊಳ್ಳೋ ನಿರ್ಧಾರ ಮಾದರಿ ಆಗ್ಬೇಕು. ಇದೆಲ್ಲ ಆದ್ಮೇಲೆ ಅಷ್ಟೇ ವೀರು ಮತ್ತೆ ನಂದಿನಿ ಒಂದಾಗೋದಕ್ಕೆ ಸಾಧ್ಯ ಆಗೋದು. ಹಾಗೊಂದಾಗಬೇಕು ಅಂದ್ರೆ ದೊಡ್ಡ ಯುದ್ಧನೇ ನಡಿಬೇಕು. ಸುಬ್ಬು, ಈ ಪ್ರಪಂಚ ಹೇಗ್ ಗೊತ್ತಾ? ಸತ್ಯನ ನಂಬೋದಕ್ಕೆ ನೂರಾರು ಪ್ರಶ್ನೆಗಳನ್ನ ಕೇಳ್ತಾರೆ, ಅದೇ ಸುಳ್ಳುಗಳನ್ನ ಸುಲಭವಾಗಿ ನಂಬಿಡ್ತಾರೆ. ಸತ್ಯಕ್ಕೆ ಯಾವತ್ತೂ ಗೆಲುವು ಸಿಕ್ಕೇ ಸಿಗತ್ತೆ, ಅದು ನಿಜ. ಆದ್ರೆ ಸುಳ್ಳಿನ ಮುಂದೆ ಸತ್ಯ ಗೆಲ್ಲಬೇಕು ಅಂದ್ರೆ ಹೋರಾಟ ನಡಿಲೇಬೇಕು. ಹೋರಾಡೋಣ ಅಮ್ಮೋರೆ, ನಾವು ಗೆಲ್ಲೋವರೆಗೂ ಹೋರಾಡೋಣ. ನಿಮ್ಮ ಹಿಂದೆ ನಾನು ಯಾವಾಗಲೂ ಇದ್ದೇ ಇರ್ತೀನಿ. ಏನು ಹೇಳ್ತಾ ಇದ್ದೆ ಮಗನೇ? ನೀನು ನಂದಿನಿ ಅಮ್ಮವ್ರನ್ನ ಭೇಟಿ ಮಾಡಿದ್ಯಾ? ಅವ್ರ ಜೊತೆಲಿ ಮಾತಾಡಿದ್ಯಾ? ಅಪ್ಪ, ನೀನು ನನಗೆ ನಿಜ ಹೇಳಿಲ್ಲ ಅಂದರೆ ನನಗೆ ಗೊತ್ತಾಗಲ್ಲ ಅಂತ ಏನಾದರೂ ಇದೆಯಾ? ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತಿತ್ತು, ಆದರೂ ನೀನು ನನಗೆ ಹೇಳಲಿಲ್ಲ. ಆದರೆ ನಾನು ಅವ್ರು ಎಲ್ಲಿದ್ದಾರೆ ಅಂತ ಕಷ್ಟಪಟ್ಟು ಹುಡುಕಿದ್ದೀನಿ. ಈಗ ಅವ್ರ ಮನೆಯಿಂದನೇ ಬರ್ತಾ ಇರೋದು. ಆದರೂ ನೀನು ನನ್ನಿಂದ ಈ ವಿಷಯ ಮುಚ್ಚಿಡಬಾರ್ದಾಗಿತ್ತಪ್ಪ. ಅಯ್ಯೋ ದೇವ್ರೆ, ನನ್ನ ಕ್ಷಮಿಸ್ಬಿಡು ಮಗನೇ. ನಾನು ಇದು ಯಾವುದನ್ನು ಬೇಕು ಅಂತ ಮಾಡಿಲ್ಲ. ನಾನು ಏನು ಮಾಡಲಿ? ನಂದಿನಿ ಅಮ್ಮವರು ಈ ವಿಷಯನ ಯಾರ ಹತ್ರನೂ ಹೇಳಬಾರ್ದು ಅಂತ ಹೇಳಿದರು, ಅದಕ್ಕೆ ಹೇಳೋಕ್ಕಾಗಲಿಲ್ಲ ಕಣೋ. ಗೊತ್ತು ಬಿಡು,
ನಂದಿನಿ ಅಮ್ಮವರು ಈ ವಿಷಯ ನನಗೆ ಹೇಳಿದ್ರು, ಅದಕ್ಕೆ ಸುಮ್ಮನೆ ಇದ್ದೀನಿ. ಆದರೂ ನಿನಗೊಂದು ಸಜೆಷನ್. ಸಜೆಷನ್ನ? ಏನಪ್ಪ ಅದು? ಇನ್ನು ಮುಂದೆ ನೀನು ನನಗೆ ಅಪ್ಪಿ ತಪ್ಪಿನೂ ಸುಳ್ಳು ಹೇಳ್ತೀನಿ ಅಂತ ಅನ್ಕೊಳ್ಳೇಬೇಡ. ಯಾಕಂದರೆ ನಿಂಗೆ ಸುಳ್ಳು ಹೇಳಕ್ಕೆ ಬರಲ್ಲ. ಅದರಲ್ಲೂ ನನ್ನ ಹತ್ರ ಅಂತೂ ಸುಳ್ಳು ಹೇಳಕ್ಕೆ ಬರೋದಿಲ್ಲ. ಯಾಕೆ ಹೇಳು? ನನಗೆ ನೀನು ಸುಳ್ಳು ಹೇಳಿದ್ರೆ ಗೊತ್ತಾಗೋಗುತ್ತೆ. ಎಷ್ಟೇ ಆದರೂ ನೀನು ನನ್ನ ಮಗ ಅಲ್ವಾ? ಅಪ್ಪ ಸುಳ್ಳು ಹೇಳಿದ್ರೆ ಮಗನಿಗೆ ಗೊತ್ತಾಗ್ಬಿಡುತ್ತೆ. ಈ ಪದ್ದು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗ್ಬೋದು, ಆದ್ರೆ ಈ ಪದ್ದುಯಿಂದ ಸತ್ಯ ಬಾಯಿ ಬಿಡಿಸೋದು ಅಷ್ಟು ಸುಲಭ ಅಲ್ಲ. ಅದು ನಿನಗೆ ಗೊತ್ತಾಗಿರ್ಬೋದಲ್ವಾ? ಏನು ಸಾಮಾನ್ಯದವನಲ್ಲ ಬಿಡಪ್ಪ. ನೀನು ಸೇರಾದ್ರೆ ನಾನು ನಿಮ್ಮಪ್ಪ ಸವಾ ಸೇರು. ಅದಿರ್ಲಿ, ನಂದಿನಿ ಅಮ್ಮವ್ರ ಹತ್ರ ಏನು ಮಾತಾಡಿದೆ? ನಂದಿನಿ ಅಮ್ಮವ್ರನ್ನ ನೋಡಿದ ತಕ್ಷಣ ನನಗೆ ಗೊತ್ತಾಯ್ತಪ್ಪ, ಅವ್ರು ತುಂಬ ಸಂತೋಷವಾಗಿದ್ದಾರೆ. ಅವ್ರ ಮುಖದಲ್ಲಿ ಏನೋ ಒಂಥರ ಕಳೆ ಕಾಣಿಸ್ತಾ ಇದೆ. ಅವ್ರ ಮಾತು, ಅವ್ರ ನಡವಳಿಕೆ, ಅವ್ರ ನಗು, ಇದೆಲ್ಲ ನೋಡಿ ನಂಗೆ ತುಂಬ ಆಶ್ಚರ್ಯ ಆಗೋಯ್ತಪ್ಪ. ಲೋ ಮಗನೇ, ನೀನಿನ್ನೂ ಆಶ್ಚರ್ಯ ಪಡುವಂಥ ಸುದ್ದಿ ಇದೆ ಕಣೋ. ಏನಪ್ಪ ಅದು? ನಂದಿನಿ ಅಮ್ಮವರು ಮತ್ತು ಯಜಮಾನ್ರು ಪ್ರೀತಿಲಿ ಮುಳುಗಿದ್ದಾರೆ. ನಿಜವಾಗ್ಲೂ ಎಂಥ ಸಂತೋಷದ ವಿಷಯಪ್ಪ ಇದು. ಆದಷ್ಟು ಬೇಗ ಅವರಿಬ್ರು ಒಂದಾಗ್ಬಿಟ್ರೆ ಸಾಕು ನನಗೆ. ನಾನು ಅದಕ್ಕೆ ಅಲ್ವನ ಕಾಯ್ತಾ ಇರೋದು. ಅದೆಲ್ಲ ಆಗಬೇಕಾದ್ರೆ ಯಜಮಾನ್ರಿಗೆ ಕೆಲವು ಸತ್ಯ ಗೊತ್ತಾಗಬೇಕು. ಆ ಸತ್ಯಗಳು ಗೊತ್ತಾಗಬೇಕು ಅಂದರೆ ಪೃಥ್ವಿ ಸಿಕ್ಕಬೇಕು. ನಾವೀಗ ಪೃಥ್ವಿನ ಹುಡ್ಕೋ ಕೆಲಸ ಮಾಡಬೇಕು. ಪೃಥ್ವಿನ? ಪೃಥ್ವಿ ಅಂದರೆ ಯಾರಪ್ಪ? ಓ, ನಿನಗೆ ಪೃಥ್ವಿ ಬಗ್ಗೆ ಗೊತ್ತಿಲ್ಲಲ್ಲ? ಇರು, ತೋರಿಸ್ತೀನಿ.